ನಾವೆಲ್ಲ ಓಲಾ ಇ ವಿ ಬಗ್ಗೆ ತುಂಬ ಕೇಳಿದ್ದೀವಿ ಆ್ಯಂಡ್ ನೋಡಿದ್ದೀವಿ. ಅದು ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಇವಾಗ ಅದು ಹೇಗೆ ಎಂಡ್ ಆಗ್ತಾ ಇದೆ ಅಂತ. ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದ್ದಂಥ ಟಾಪ್ ಇ ವಿ ಮ್ಯಾನುಫ್ಯಾಕ್ಚರ್ಸ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಇನ್ ಸ್ಕೂಟರ್ ಸೆಗ್ಮೆಂಟ್. ಟಾಪಲ್ಲಿದ್ದಂಥ ಓಲಾ ಇ ವಿ ಹೇಗೆ ಡೌನ್‌ಫಾಲ್ ಆಯಿತು? ಅದಕ್ಕೆ ಯಾರು ಕಾರಣ? ಏನು ಕಾರಣ ಆಯಿತು? ಎಲ್ಲಿ ಸರಿ ಮಾಡ್ಬೋದಾಗಿತ್ತು ಅಂತ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಇದು ನಿಮಗೆ ಒಂದು ಎಜುಕೇಟಿವ್ ಪರ್ಪಸು ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಕೂಡ ಇರುತ್ತೆ. ಸೊ ಸ್ಟಾರ್ಟಪ್ ಅಂದರೆ ಹೇಗಿರಬೇಕು, ಜಸ್ಟ್ ನೀವು ಸ್ಟಾರ್ಟ್ ಮಾಡಿ ಅದನ್ನು ಬೂಸ್ಟ್ ಮಾಡಿ ಜಸ್ಟ್ ಮಾರ್ಕೆಟಿಂಗ್ ಮಾಡೋದಲ್ಲ. ನೀವು ಅದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಇಂಡಿಯನ್ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕು, ಕಸ್ಟಮರ್ಸ್ನ ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೆ ಉದಾಹರಣೆನೇ ಓಲಾ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಓಲಾ ಇ ವಿನ ಕಂಡುಹಿಡಿದಿದ್ದು ಭಾವಿಶ್ ಅಗರ್ವಾಲ್. ಈ ಭಾವಿಶ್ ಅಗರ್ವಾಲ್ ಅವರು ಓವರ್ ಕಾನ್ಫಿಡೆಂಟ್ ಅಂತ ಹೇಳಬೇಕಾ ಅಥವಾ ಓವರ್ ಆ್ಯಂಬಿಷಿಯಸ್ ಅಂತ ಹೇಳಬೇಕಾ, ನಿಜವಾಗ್ಲೂ ಗೊತ್ತಿಲ್ಲ. ಅವರು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟೇ ವಿಲ್ ಮೇಕ್ ಇಂಡಿಯಾ ದಿ ಲಾರ್ಜೆಸ್ಟ್ ಇ ವಿ ಹಬ್ ಅಂತ ಹೇಳಿದರು. ಹಾಗೆ ವಿ ಆರ್ ದಿ ಟೆಸ್ಲಾ ಆಫ್ ಇಂಡಿಯಾ ಅಂತಲೂ ಹೇಳಿದರು. ಬಟ್ ಅವರು ಹೇಳ್ದಂತೆ ಮಾತು ಉಳಿಸ್ಕೊಂಡ್ರ? ಎಸ್, ಇನಿಷಿಯಲಿ ಉಳಿಸ್ಕೊಂಡ್ರು, ಬಟ್ ಆಮೇಲೆ ಹೋಗ್ತಾ 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 ಡೌನ್ಫಾಲ್. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಸೊ ನಾವೆಲ್ಲ ಇನಿಷಿಯಲಿ ನೋಡಿದಾಗ ನಮಗೆ ಇ ವಿ ಅಂತ ಬಂದಾಗ, ಇ ವಿ ಸ್ಕೂಟರ್ಸ್ ಅಂತ ಬಂದಾಗ ಅಷ್ಟು ಯಾವುದೂ ಇರಲಿಲ್ಲ. ನಮಗೆ ನೋನ್ ಬ್ರ್ಯಾಂಡ್ಸ್ ಅಂತ ಇದ್ದಿದ್ದೇನೆ ಒಂದು ಓಲಾ, ಏತರ್ ಆ್ಯಂಡ್ ಐಕ್ಯೂಬ್. ಆ್ಯಂಡ್ ಓಲಾ ವಾಸ್ ದಿ ಟಾಪ್ ಸೆಲ್ಲಿಂಗ್. ಐಕ್ಯೂಬ್ ಆಗಿರ್ಬೋದು, ಏತರ್ ಆಗಿರ್ಬೋದು, ಅದ್ರ ಹತ್ರನೂ ಬಂದಿರಲ್ಲ ಲಿಟ್ರಲಿ. 2 ಇಯರ್ಸ್ ಬ್ಯಾಕ್, ಜಸ್ಟ್ 1 or 2 ಇಯರ್ಸ್ ಬ್ಯಾಕ್ ಟ್ರಿಮೆಂಡಸ್ ಸೇಲ್ ಆಗ್ತಾಯಿತ್ತು ಓಲಾ ಸ್ಕೂಟರ್ಸ್ ಮಾತ್ರ. ಬಟ್ ಎಲ್ಲಿ ಎಡವಿದ್ದು ಅಂತ ಹೇಳಿದ್ರೆ, ಫಸ್ಟು ಐ ಡೋಂಟ್ ನೋ, ಮೇ ಬಿ ಕಾಂಪಿಟಿಟರ್ಸ್ ಕೂಡ ತುಂಬ ಬ್ಯಾಡ್ ಮಾರ್ಕೆಟಿಂಗ್ ಮಾಡಿರ್ಬೋದು ಓಲಾ ಗಾಡಿಗಳ ಬಗ್ಗೆ. ಆ್ಯಂಡ್ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇದೆ. ಫಸ್ಟ್ ಸ್ಟಾರ್ಟ್ ಆಗಿದ್ದಾನೆ ಫೈರ್ ಕ್ಯಾಚ್ ಆಗುತ್ತೆ ಅಂತ ತುಂಬ ರೂಮರ್ ಸ್ಪ್ರೆಡ್ ಆಯಿತು, ಆ್ಯಂಡ್ ಹಾಗೆ ಕೂಡ ಆಯಿತು. ಫಸ್ಟ್ ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದಾನೆ ಅಲ್ಲಿ. ಬಟ್ ಅದಾದ್ಮೇಲೂ ದೇ ಇಂಪ್ರೂವ್ಡ್ ದೇರ್ ಬ್ಯಾಟ್ರಿ, ಕಸ್ಟಮರ್ ಟ್ರಸ್ಟ್ ಬಿಲ್ಡ್ ಮಾಡಿದ್ರು, ಮಾರ್ಕೆಟ್ನ ಅರ್ಥ ಮಾಡಿಕೊಂಡ್ರು ಸ್ವಲ್ಪ. ಬಟ್ ದಿ ಮೇನ್ ಡೌನ್ಫಾಲ್ ಏನು ಅಂದರೆ ಅವ್ರದ್ದು ಸರ್ವಿಸಿಂಗ್ ಆ್ಯಂಡ್ ನೆಟ್ವರ್ಕಿಂಗ್. ಸೊ ಅವ್ರು ಎಷ್ಟು ಸ್ಕೂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದ್ರ ತಕ್ಕಂತೆ ಸರ್ವಿಸ್ ಇರಲಿಲ್ಲ, ಸರ್ವಿಸ್ ಹಬ್ಸ್ ಇರಲಿಲ್ಲ ಮೇಯ್ನಾಗಿ. ಸೊ ಯಾರೇ ಓಲಾ ಓನರ್ಸ್ನ ಕೇಳಿದ್ರು ಫಸ್ಟ್ ಅವ್ರು ಕಂಪ್ಲೇಂಟ್ ಮಾಡೋದೇ ಅಬೌಟ್ ದೇರ್ ಸರ್ವಿಸ್ ಆ್ಯಂಡ್ ಸರ್ವಿಸ್. ಇನ್ಫ್ಯಾಕ್ಟ್ ನಾನು ಕೂಡ ಒಬ್ಬ ಓಲಾ ಓನರ್ ಆಗಿ ನಾನು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ರಿಸರ್ಚ್ ಮಾಡಿದ್ದೀನಿ ಓಲಾ ಬಗ್ಗೆ. ಹೇಗೆ ಸ್ಟಾರ್ಟ್ ಆಯಿತು, ಲೈಕ್ ಅವ್ರ ಡೌನ್ಫಾಲ್ ಏನಾಯಿತು, ವೇರ್ ದೇ ಕೂಡ ಹ್ಯಾವ್ ಇಂಪ್ರೂವ್ಡ್, ಏನು ಸರಿ ಮಾಡ್ಬೋದಾಗಿತ್ತು ಅಂತೆಲ್ಲನೂ ನಾನು ರಿಸರ್ಚ್ ಮಾಡಿದಾಗ ದಿ ಮೇನ್ ಥಿಂಗ್ ವಾಸ್ ಅಬೌಟ್ ಸರ್ವಿಸ್. ಅವರಷ್ಟು ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಗಾಡಿಗಳ್ನೂ. ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತಲೇ ಹೇಳ್ಬೋದು. ಡಿಸೈನ್ ಮಾಡು ಕೊಡು, ಅದರಿಂದ ಅಷ್ಟು ರಿಸರ್ಚ್ ಮಾಡಿಲ್ಲ ಅವರು. ಆಮೇಲೆ ಫುಲ್ಲಿ ಎಲೆಕ್ಟ್ರಿಕಲ್ ಇದ್ದಿದ್ದರಿಂದ ಇದು ತುಂಬಾ ಗ್ಲಿಚಸ್ ಇತ್ತು. ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಲಿಚಸ್ ಆಗಿರ್ಬೋದು, ಸ್ಕ್ರೀನ್ ಹ್ಯಾಂಗ್ ಆಗ್ತಾಯಿತ್ತು, ಆ ಬಟನ್ಸ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇದು ಫುಲ್ಲಿ ಕೀಲೆಸ್ ಗಾಡಿ ಇದು. ಸೊ ಕೀಲೆಸ್ ಗಾಡಿ ಆಗಿರೋದ್ರಿಂದ ಪಾಸ್ವರ್ಡ್ ಹಾಕಿನೇ ನೀವು ಅನ್ಲಾಕ್ ಮಾಡಬೇಕು ಗಾಡಿನ ನೀವು. ಸೊ ಸಮ್ಟೈಮ್ಸ್ ಟಚ್ಚೇ ವರ್ಕ್ ಆಗಲ್ಲ, ಟ್ರಾಫಿಕಲ್ಲಿ ನಿಂತ್ಕೊಂಡ್ಬಿಡೋದು, ಸಡನ್ನಾಗಿ ಫೈರ್ ಹತ್ಕೊಳ್ಳೋದು, ಸಿಕ್ಕಾಪಟ್ಟೆ ಟೆಕ್ನಿಕಲ್ ಗ್ಲಿಚಸ್ ಇತ್ತು. ಅವ್ರು ಇದ್ರ ಬಗ್ಗೆ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅವರು ಓಲಾ S1 Pro ಬಿಟ್ಟರು, ಏರ್ ಬಿಟ್ಟರು, ಎಕ್ಸ್ ಬಿಟ್ಟರು, ಇದೇ ಥರ ಬಿಟ್ಕೊಂಡೇ ಹೋದರು. ಆಮೇಲೆ ಓಲಾ ರೋಡ್ ಸ್ಟಾರ್ ಅಂತಲೂ ಬೈಕ್ ಬಿಟ್ಟರು. ಈ ಥರನೇ ಅವರು ಬರೀ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಹೊರತು ಜನದ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿಲ್ಲ, ಫೀಡ್ಬ್ಯಾಕ್ ತೊಗೊಂಡಿಲ್ಲ ಮೇಯ್ನಾಗಿ, ಆ್ಯಂಡ್ ಸರ್ವಿಸಿಂಗ್ ನೆಟ್ವರ್ಕ್ನ ಇಂಪ್ರೂವ್ ಮಾಡ್ಕೊಂಡಿಲ್ಲ. ದಿಸ್ ಈಸ್ ದಿ ಮೇನ್ ಡೌನ್ಫಾಲ್ ಆಫ್ ಓಲಾ. ಇವಾಗ ಆದ್ರೂ ಓಲಾ ಕಾನ್ಸಂಟ್ರೇಟ್ ಮಾಡಿದ್ರೆ, ಇವಾಗ ಆಲ್ರೆಡಿ ಎಲ್ಲ ಟ್ರಸ್ಟೂ ಬ್ರೇಕ್ ಆಗಿಬಿಟ್ಟಿದೆ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ, ಅದು ಓನರ್ಸ್ಗಾರು ಆಗಿರ್ಬೋದು, ಫಸ್ಟ್ ಟೈಮ್ ಬೈಯರ್ಸ್ಗಾದರೂ ಆಗಿರ್ಬೋದು, ತುಂಬಾ ನೆಗೆಟಿವಿಟಿ ಆಲ್ರೆಡಿ ಸ್ಪ್ರೆಡ್ ಆಗಿಬಿಟ್ಟಿದೆ. ವಿಚ್ ಈಸ್ ಇವನ್ ಟ್ರೂ, ಎಲ್ಲ ಫೇಸ್ ಮಾಡಿರೋದೇ ಅದು. ಎಲ್ಲರೂ ರೆಕಮೆಂಡ್ ಮಾಡೋದೇ ದಯವಿಟ್ಟು ಓಲಾ ಗಾಡಿಗಳನ್ನ ತೊಗೋಬೇಡಿ ಅಂತ, ಬಿಕಾಸ್ ಆಫ್ ದೇರ್ ಓವರ್ ಕಾನ್ಫಿಡೆನ್ಸ್ ಆ್ಯಂಡ್ ಜಸ್ಟ್ ಮನಿ ಮೈಂಡೆಡ್ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಈಗ ನಿಮಗೆ ಎಷ್ಟೋ ಗಾಡಿಗಳಿಗೆ 50,000 ಡಿಸ್ಕೌಂಟ್ ಕೊಡ್ತೀವಿ ಅಂತ ಮೆಸೇಜ್ ಬರ್ತಾ ಇರುತ್ತೆ, ಬೈಬ್ಯಾಕ್ ಮಾಡ್ತೀವಿ ಅಂತ ಮೆಸೇಜ್ ಬರ್ತಾ ಇರುತ್ತೆ. ನಾನು ಒಬ್ಬ ಓಲಾ ಓನರ್ ಆಗಿರೋದ್ರಿಂದ ನನಗೂ ಇದ್ರ ಬಗ್ಗೆ ಗೊತ್ತು. ಜಸ್ಟ್ ಈ ಥರ ಆಫರ್ಸು ಡಿಸ್ಕೌಂಟ್ಸಲ್ಲೇ ಕೊಡ್ತಾ ಇರ್ತಾರೆ, ಮತ್ತೆ ಏನಾದ್ರು ಟ್ರಸ್ಟ್ ಬಿಲ್ಡ್ ಮಾಡ್ಬೋದಾ ಅಂತ. ಇಂಡಿಯನ್ ಮಾರ್ಕೆಟ್ ಹೇಗೆ ಅಂದರೆ, ಕಸ್ಟಮರ್ಸ್ ಆರ್ ವೆರಿ ಸೆನ್ಸಿಟಿವ್ ಟುವರ್ಡ್ಸ್ ಪ್ರೈಸ್ ಆ್ಯಂಡ್
ಇನ್ಫಾರ್ಮೇಷನ್. ಒಂದು ಸರಿ ಆ ನೆಗೆಟಿವ್ ಸ್ಪ್ರೆಡ್ ಆಗೋಯ್ತು ಅಂದರೆ ನೀವೇನೇ ಮಾಡಿ ಅದು ಇಂಡಿಯನ್ ಮೈಂಡ್ಸೆಟ್ಟಿಂದ ನೀವು ತೆಗಿಯೋಕ್ಕಾಗಲ್ಲ ಅಷ್ಟೇ. ಆ್ಯಂಡ್ ಪ್ರೈಸಿಂಗ್ ಕೂಡ ಆಗಿರ್ಬೋದು. ಸೊ ಪ್ರೈಸಿಂಗ್ ವಾಸ್ ಕಾಂಪಿಟೇಟಿವ್. ಅವರು ಕೊಡ್ತಾ ಇದ್ದ ರೇಂಜ್ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ರೇಂಜ್ ಎಲ್ಲ ಚೆನ್ನಾಗಿತ್ತು, ಬ್ಯಾಟ್ರಿ ವಾಸ್ ಗುಡ್, ವಾರಂಟಿ ಆಫ್ ದ ಬ್ಯಾಟ್ರಿ ವಾಸ್ ಗುಡ್. ಯಾರು ಇವ್ರ ಥರ ಪ್ರೊವೈಡೇ ಮಾಡ್ತಾರಲ್ಲ. ಪ್ರೈಸಿಂಗ್ ಬಗ್ಗೆ ಎರಡು ಮಾತಿಲ್ಲ. ದೇ ಅಂಡರ್ಸ್ಟುಡ್ ದಿ ಪ್ರೈಸಿಂಗ್. ದಿ ಮೇನ್ ಥಿಂಗ್ ವಾಸ್ ಅಬೌಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆ್ಯಂಡ್ ಸರ್ವಿಸಿಂಗ್. ಇಫ್ ದೇ ಹ್ಯಾಡ್ ಕಾನ್ಸಂಟ್ರೇಟೆಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಿಂಗ್, ಇವತ್ತು ಕೂಡ ಅವರು ಟಾಪಲ್ಲೇ ಇರ್ತಾಯಿದ್ರು. ಬಟ್ ಅವರ ಕಾಂಪಿಟೇಟರ್ಸ್ ನೋಡೋದಾದರೆ ನಾವು ಏತರ್ ಹಾಗೆ ಐಕ್ಯೂಬ್, ಅವ್ರು ಕರೆಕ್ಟಾಗಿ ಕಸ್ಟಮರ್ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಂಡ್ರು. ಅದ್ರಲ್ಲೇನು ಡಿಫೆಕ್ಟ್ ಇಲ್ಲ ಅಂತಲ್ಲ, ಸಾಫ್ಟ್ವೇರ್ ಆಗಿರ್ಬೋದು, ಗ್ಲಿಚಸ್ ಏನು ಇರಲಿಲ್ಲ ಅಂತಲ್ಲ, ಅವ್ರದ್ರಲ್ಲೂ ಇತ್ತು. ಬಟ್ ಅವರು ಜಸ್ಟ್ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದನ್ನು ಬಿಟ್ಟು ಅವರು ದೇ ಅಂಡರ್ಸ್ಟುಡ್ ದಿ ರಿಯಲ್ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಅದ್ರ ಕಡೆ ವರ್ಕ್ ಮಾಡ್ತಾ ಹೋದರು. ಬಟ್ ಇವ್ರೇನು ಮಾಡಿದ್ರು ಅಂದರೆ ಜಸ್ಟ್ ಮಾಸ್ ಪ್ರೊಡಕ್ಷನ್ ಮಾಡು ಆ್ಯಂಡ್ ಬೇರೆ ಬೇರೆ ವೇರಿಯಂಟ್ಸ್ ಬಿಡು, ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡು, ಕಮ್ಮಿ ಪ್ರೈಸಿಗೆ ಬಿಡು ಅನ್ನೋ ಥರನೇ ಅವರು ಹೋಗ್ಬಿಟ್ರು ಇವರು ಓಲಾದವರು. ಸೊ ಇದು ಮೇಜರ್ ಸೆಟ್ ಬ್ಯಾಕ್ ಆ್ಯಂಡ್ ಡೌನ್ಫಾಲ್ ಆಫ್ ಓಲಾ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಪುಟ್ಟಿದೇಳಕ್ಕಾಗಲ್ಲ ಅಂತಲ್ಲ, ಹೇಳ್ಬೋದು. ಬಟ್ ಒನ್ಸ್ ದಿ ಟ್ರಸ್ಟ್ ಇಸ್ ಲಾಸ್ಟ್, ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ಲೈಕ್ ಅವ್ರು ಆಲ್ಮೋಸ್ಟ್ ದೇ ಆರ್ ಬರ್ನಿಂಗ್. ಓಕೆ, ದೇ ಆರ್ ಇನ್ ಹ್ಯೂಜ್ ಲಾಸ್. ಅಟ್ರಿಷನ್ ಆಗ್ತಿದೆ ಆ್ಯಂಡ್ ಪ್ರೊಡಕ್ಷನ್ ಅಷ್ಟು ಆಗ್ತಾಯಿಲ್ಲ. ಸೇಲ್ಸ್ ಅಂತೂ ನಾನು ನೋಡ್ದಂಗೆ ತುಂಬ 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 ಕಮ್ಮಿ. ಫಸ್ಟ್ ಪೊಸಿಷನಲ್ಲಿದ್ದವ್ರು ಇವತ್ತು ಲಾಸ್ಟ್ ಪೊಸಿಷನ್ ತನಕ ಬಂದಿದ್ದಾರೆ. ಎ ಥರ ಆಗಿರ್ಬೋದು, ಐಕ್ಯೂಬು, ಇವೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಗಾಡಿಗಳಾಗಿದೆ. ಆ್ಯಂಡ್ ಅವರು ಮೇಜರಾಗಿ ಟ್ರಸ್ಟನ್ನ ಉಳಿಸ್ಕೊಂಡಿದ್ದಾರೆ. ನೀವು ಒಂದು ಸರ್ವಿಸಿಗೆ ಬಿಟ್ಟರೆ ಒಂದು ಓಲಾ ಗಾಡಿನ ಅರೌಂಡ್ 1 ತಿಂಗಳಾದ್ರೂ 2 ತಿಂಗಳಾದ್ರೂ ನಮಗೆ ವಾಪಸ್ ಕೊಡಲ್ಲ ಅಂತ ಹೇಳಿದವರಿದ್ದಾರೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ಸರ್ವಿಸಿಗೆ ಬಿಟ್ಟವ್ರು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಲೋನ್ ಎಲ್ಲನೂ ಕ್ಲಿಯರ್ ಆಗಿದ್ರು ಲೈಕ್ ಅವ್ರು ತೊಗೊಂಡೇ ಹೋಗಲ್ಲ ಗಾಡಿನ. ಅಷ್ಟು ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಅದನ್ನು ಸರಿ ಮಾಡ್ಸೋಕ್ಕೇ ಒಂದು 50,000 60,000 ದುಡ್ಡು ಬೇಕಾಗಿರುತ್ತೆ. ಸೊ ನಮಗೆ ಬೇಡವೇ ಬೇಡಪ್ಪ ಇದ್ರ ಸವಾಸ ಅಂತೆಲ್ಲ ಬಿಟ್ಟು ಹೋಗಿರೋರು ಇದ್ದಾರೆ ನನ್ನ ಕಣ್ಮುಂದೆನೇ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಆಬ್ವಿಯಸ್ಲಿ ಒಂದು ಡೌನ್ಫಾಲ್ ಆಗೇ ಆಗುತ್ತೆ, ಎಸ್ಪೆಷಲಿ ಇನ್ ಟೂ ವೀಲರ್ ಸೆಗ್ಮೆಂಟ್ ಆ್ಯಂಡ್ ಇ ವಿ ಬಗ್ಗೆ ಟ್ರಸ್ಟ್ ಬಿಲ್ಡ್ ಮಾಡೋದೇ ಫಸ್ಟ್ ಆಫ್ ಆಲ್ ಕಷ್ಟ ಇದೆ. ಅವರು ಟ್ರಸ್ಟ್ ಬಿಲ್ಡ್ ಮಾಡಿದರು ಇನಿಷಿಯಲಿ. ಇವೊಂದು ದೇ ಹ್ಯಾಡ್ ಸೆಟ್ ಬ್ಯಾಕ್ಸ್ ಲೈಕ್ ಫೈರ್ ಕ್ಯಾಚ್ ಆಗುತ್ತೆ ಅಂತೆಲ್ಲ ಇದ್ರೂ ದೇ ಸಮ್ಹೌ ಬಿಲ್ಡ್ ದಿ ಟ್ರಸ್ಟ್. ಬಟ್ ಅದನ್ನು ಅವರು ಕರೆಕ್ಟಾಗಿ ಉಳಿಸ್ಕೊಂಡು ಹೋಗಿಲ್ಲ ಹೊರತು ಜಸ್ಟ್ ದೇ ವೆಂಟ್ ಮನಿ ಮೈಂಡೆಡ್ ಆ್ಯಂಡ್ ಮಾಸ್ ಪ್ರೊಡಕ್ಷನ್ ಮಾಡ್ತಾ ಅವರ ಕ್ವಾಲಿಟಿ ಆ್ಯಂಡ್ ಅವರ ಸರ್ವಿಸ್ನ ಕಂಪ್ಲೀಟಾಗಿ ಕಳ್ಕೊಂಡ್ರು. ಸೊ ಇದಾಗಿತ್ತು ಓಲಾ ಹೆಂಗೆ ಡೌನ್ಫಾಲ್ ಆಯಿತು, ಲೈಕ್ ವೇರ್ ದೇ ಹ್ಯಾವ್ ಟು ಇಂಪ್ರೂವ್ ಅಂತ. ಇವಾಗ ಇಟ್ಸ್ ಟು ಲೇಟ್. ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಇವಾಗ ಅಂತಲೇ ಹೇಳ್ಬೋದು. ಬಟ್ ಹೋಪ್ಫುಲಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊತೀನಿ ಈ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.